ಹಾಯ್ ಫ್ರೆಂಡ್ಸ್, ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಸರ್ಚ್ ಮಾಡ್ತಾಯಿದ್ರೆ, ನೀವೊಂದು ಒಳ್ಳೆ ಇನ್ಕಮ್ ಸೋರ್ಸ್ನ ಸರ್ಚ್ ಮಾಡ್ತಾಯಿದ್ರೆ, ನೀವೊಂದು ಒಳ್ಳೆ ಇಂಡಿಯಾದಲ್ಲಿ ಬೆಸ್ಟ್ ಕಂಪನಿ ಬಗ್ಗೆ ಏನಾದರೂ ಸರ್ಚ್ ಮಾಡ್ತಿದ್ರೆ, ದಯವಿಟ್ಟು ಒಂದು 5 ಮಿನಿಟ್ಸು ಯಾವುದೇ ರೀತಿ ಸ್ಕಿಪ್ ಮಾಡ್ತಿದ್ದಂಗೆ ನೀವು ಈ ಒಂದು ವಿಡಿಯೋನ ನೋಡಿ. ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಮತ್ತು ನಿಮಗೆ ಒಂದು ಒಳ್ಳೆ ಇನ್ಕಮ್ಮು ಸಹ ಬರ್ತಕ್ಕಂಥ ಒಂದು ವಿಧಾನ ನೀವು ತಿಳ್ಕೊತೀರ. ಸೊ ಲೆಟ್ಸ್ ವಿ ಸ್ಟಾರ್ಟ್. ಫೈದಾ, ನಮ್ಮ ಕಂಪ್ನಿ ನೇಮ್ ಬಂದು ಫೈದಾ ಟ್ರೂ ವ್ಯಾಲ್ಯೂ ಕಂಪನಿ ಅಂತ. ಈ ಒಂದು ಕಂಪ್ನಿ ಇರ್ತಕ್ಕಂಥದ್ದು ಹೈದರಾಬಾದ್ನಲ್ಲಿ. ಓಕೆನಾ ಫ್ರೆಂಡ್ಸ್, ಇದು ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಕ್ಕಂಥದ್ದು ಒಂದು ವರ್ಕ್ ನಿಮಗೆ. ಸೊ ಎಲ್ಲೂ ಹೊರಗಡೆ ಬಿಸಿಲಲ್ಲಿ ಮಳೆಯಲ್ಲಿ ಮಾಡ್ತಕ್ಕಂಥದ್ದೆಲ್ಲ, ಮನೆಯಲ್ಲೇ ಕೂತ್ಕೊಂಡು ನೀವು ವರ್ಕ್ ಮಾಡ್ಬೋದು. ಸೊ ಈ ಒಂದು ಕಂಪನಿ ಇರ್ತಕ್ಕಂಥದ್ದು ಹೇಳಿದ್ನಲ್ಲ ಹೈದರಾಬಾದ್ನಲ್ಲಿ. ಫಸ್ಟ್ ಆಫ್ ಆಲು ಈ ಒಂದು ಫೈದಾ ಕಂಪನಿ ಬಂದು ಒಂದು ಮೋಸ್ಟ್ ಪಾಪ್ಯುಲರ್ ಕಂಪನಿ ಇನ್ ಇಂಡಿಯಾದಲ್ಲಿ ಇದೊಂದು ಬೆಸ್ಟ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಕಂಪನಿ. ಸೊ ಹಾಗೆ ಇದು ಒಂದು ಒಳ್ಳೆ ಇನ್ಕಮ್ ಸೋರ್ಸ್ನ ನಿಮಗೆ ಕೊಡ್ತಾಯಿದೆ. ಮತ್ತು ಇಲ್ಲಿ ಯಾವುದೇ ರೀತಿ ನಿಮಗೆ ಇದೊಂದು ಫೇಕ್ ಕಂಪನಿ ಹಾಗೆ ಹೀಗೆ ಅನ್ನೋದೇ ಇಲ್ಲ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಕಂಪನಿ. ನಿಮಗೆ ಈ ಒಂದು ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್ನ ತೋರಿಸ್ಬಿಡ್ತೀನಿ ನೋಡಿ. ಇದು ಬಂದು ನಮ್ಮ ಕಂಪನಿ ಫೈದಾ ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸು ನೋಡಿ ಫ್ರೆಂಡ್ಸ್. ಗೌರ್ಮೆಂಟಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಕಂಪನಿ. ಓಕೆನಾ. ಸೊ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನೋಡಿ, ಮೋಸ್ಟ್ ಪಾಪ್ಯುಲರ್ ಪರ್ಸನ್ಸು ಎಲ್ಲರೂ ನರೇಂದ್ರ ಮೋದಿಯವರಾಗಿರ್ಬೋದು, ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಇವರೆಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸಿದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇನ್ 21st century ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಮುಂದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗು ಎಷ್ಟು ಮುಂದುವರಿಯುತ್ತೆ ಅಂದರೆ, ಅದಕ್ಕೊಂದು ಕೋರ್ಸ್ ಬರ್ತಾಯಿದೆ ಈಗ. ಆ ಒಂದು ಕೋರ್ಸ್ ಮಾಡಿರೋಂಥವರೇ ಅಷ್ಟೇ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್. ಹಾಗಾಗಿ ಈಗ ನಿಮಗೆ ಈ ಯಾವುದೇ ರೀತಿ ಕೋರ್ಸ್ ಇಲ್ಲದೇ ಫ್ರೀಯಾಗಿ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಗೆ ಜಾಯ್ನ್ ಆಗ್ತಕ್ಕಂಥ ಅವಕಾಶ ನಿಮಗೆ ಸಿಗ್ತಾ ಇದೆ. ಮುಂದಕ್ಕೆ ಈ ಅವಕಾಶ ನಿಮಗೆ ಸಿಗೋದಿಲ್ಲ. ಯಾಕೆ ಅಂದರೆ ಅದಕ್ಕೂ ಸಹ ಈ ಡಿಗ್ರಿಗಳ ಹಾಗೆ ಒಂದು ಕೋರ್ಸ್ ಬರ್ತಾಯಿದೆ. ಆ ಕೋರ್ಸ್ ಮುಗಿಸಿರೋರು ಅಷ್ಟೇ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಆಗ ನಿಮ್ಗೆ ಅನಿಸುತ್ತೆ, ಅಯ್ಯೋ ಆವಾಗೊಂದು ನನಗದು ಆಫರ್ ಬಂದಿತ್ತು, ನಾನು ಅದು ಮಿಸ್ ಮಾಡಿಕೊಂಡು ಈಗ ನೋಡೋದು ಕೋರ್ಸ್ ಮಾಡಿ ಜಾಯ್ನ್ ಆಗಬೇಕಂತೆ ಅನ್ನೋದು ನಿಮಗೆ ಬರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್. ನಮ್ಮ ಕಂಪ್ನಿಗೆ ನೀವು ಜಾಯ್ನ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲು ನೋಡಿ, 1100 rupees ಜಾಯ್ನಿಂಗ್ ಅಮೌಂಟ್ ನಿಮಗೆ ಫ್ರೀ ಲಾಗಿನ್ನೇ ಕೊಡ್ತೀವಿ. ಓಕೆನಾ. ಲಾಗಿನ್ ಆದಮೇಲೆ ನೀವು ನಮಗೆ ಅಮೌಂಟನ್ನ ಕಳಿಸ್ಬೋದು. ನೀವು ನಮ್ಮ ಕಂಪನಿಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇದು ಒನ್ ಟೈಮ್ ಅಷ್ಟೇ, ಯಾವುದೇ ರೀತಿ ಮಂತ್ಲಿ ರೀಪರ್ಚೇಸ್ ಸಿಸ್ಟಮ್ ಅಂತೂ ಇಲ್ಲ. ನೀವು ಲಾಗಿನ್ ಆಗೋದಕ್ಕೆ ಮತ್ತು ನಿಮ್ಮ ID ಆ್ಯಕ್ಟಿವೇಷನ್ಗೋಸ್ಕರ ಒನ್ ಟೈಮು ಅದು ಏನು ನಮ್ಮ ಕಂಪ್ನೀಲಿ ಇರ್ತಕ್ಕಂಥ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ಸ್ ಜೊತೆಗೆ ಬಯೋ ಎನರ್ಜಿ ಕಾರ್ಡು ನಿಮಗೆ ಕೊಡ್ತಿದ್ದೀವಿ. ಓಕೆನಾ ಫ್ರೆಂಡ್ಸ್. ನೀವು 1100 rupeesiಂದ ಜಾಯ್ನ್ ಆಗಿದ್ರೆ ನಿಮಗೆ 1100 rupees ಅಂದರೆ ಅಲ್ಲಿ 10 PVs ಬರುತ್ತೆ ನಿಮಗೆ. ಹಾಗೆ 1600 rupeesiಂದ ನೀವೇನಾದರೂ ಲಾಗಿನ್ ಆದರೆ ನಿಮಗೆ 15 PV ಬರುತ್ತೆ. 1 PV ಈಸ್ ಈಕ್ವಲ್ಸ್ ಟು 100 rupees. ನೆಕ್ಸ್ಟ್ 2200 ಆ ಒಂದು ಪ್ಯಾಕೇಜ್ ಬಂದು ಪ್ರೋಮೇಟ್ ಪ್ಯಾಕೇಜ್. 2700 ಪ್ಯಾಕೇಜ್ ಬಂದು ಲೆಜೆಂಡರಿ ಪ್ಯಾಕೇಜ್. ಇದೇ ಫೈನಲ್ ಪ್ಯಾಕೇಜ್, ಮತ್ತು ಅದ್ರ ಮೇಲೆ ಯಾವುದೇ ರೀತಿ ಪ್ಯಾಕೇಜ್ ಇಲ್ಲ. ನೀವು ಜಾಯ್ನ್ ಆದಾಗ ನೋಡಿ, 1100 rupeesiಂದ ನೀವು ಜಾಯ್ನ್ ಆದರೆ ನಿಮಗೆ 1200 rupees ವೋಚರು ನಿಮಗೆ ಬರುತ್ತೆ. 1200 × 12 ಅಂದರೆ ನಿಮಗೆ ಒಂದು ವರ್ಷಕ್ಕೆ 14,400 rupees ಸಿಗುತ್ತೆ ನಿಮಗೆ ವೋಚರ್. ಓಕೆನಾ ಫ್ರೆಂಡ್ಸ್. ನೀವು ಈ ಒಂದು ವೋಚರಿಂದ ನಿಮಗೇನಾಗುತ್ತೆ ಅಂದರೆ ನೋಡಿ, 30% ಡಿಸ್ಕೌಂಟ್ ಸಿಗುತ್ತೆ. ನಮ್ಮ ಒಂದು ಏನು ಪ್ರಾಡಕ್ಟ್ಸ್ ಮೇಲೆ ನಿಮಗೆ 30% ಆಫ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್. 1700ಇಂದ ನೀವು 1600ಇಂದ ನೀವೇನಾದ್ರು ಜಾಯ್ನ್ ಆದರೆ ನಿಮಗೆ 1700 ವೋಚರು ಸಿಗುತ್ತೆ. ಪರ್ ಇಯರ್ ಅದೇನಾಗುತ್ತೆ 20,400 rupees ಆಗುತ್ತೆ.
ಅದೇ ನೀವು 2200 ಪ್ಯಾಕೇಜಿಂದ ಜಾಯ್ನ್ ಆಗಿದ್ದೀರಾ ಅಂದರೆ ನಿಮಗೆ 2500 ರುಪೀಸ್ ವೋಚರ್ ಸಿಗುತ್ತೆ. ಅದೇ ರೀತಿ 2700ಇಂದ ನೀವು ಜಾಯ್ನ್ ಆಗಿದ್ದೀರಾ ಅಂದರೆ ನಿಮಗೆ 3000 ರುಪೀಸ್ ವೋಚರು ಸಿಗುತ್ತೆ. ಅದು ಪರ್ ಇಯರು 36,000 ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇದಾದಮೇಲೆ ನಿಮಗೆ ಇನ್ಕಮ್ ಹೇಗೆ ಬರುತ್ತೆ? ಇಲ್ಲಿ ಇನ್ಕಮ್ ಬಂದು 5 ಟೈಪ್ಸ್ ಆಫ್ ಇನ್ಕಮ್ ಇದೆ. ಮ್ಯಾಚಿಂಗ್ ಇನ್ಕಮ್, ಫೇ ಪೋಸ್ಟ್ಪೇಯ್ಡ್ ಇನ್ಕಮ್, ಫೇಕ್ ಇಟ್, ಫೇ ಪೋಸ್ಟ್ಪೇಯ್ಡ್ ಇನ್ಕ್ರಿಮೆಂಟ್ಸ್ ಆ್ಯಂಡ್ ಅವಾರ್ಡ್ ಆ್ಯಂಡ್ ರಿವಾರ್ಡ್ಸ್ ಇನ್ಕಮು. ಫಸ್ಟು ನಾವು ಮ್ಯಾಚಿಂಗ್ ಇನ್ಕಮ್ ಬಗ್ಗೆ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಜಾಯ್ನ್ ಆಗಿದ್ದೀರಾ, ನಿಮ್ಮ ಅಂಡರಲ್ಲಿ ಇಬ್ಬರನ್ನ ನೀವು ಜಾಯ್ನ್ ಮಾಡ್ತೀರಾ. ಅವರು ಸಹ 1100 ರುಪೀಸ್ ಲೆಫ್ಟ್ ಟು ರೈಟು ಇಬ್ಬರು ಜಾಯ್ನ್ ಆಗಿದ್ದಾರೆ. ಹಾಗಾದ್ರೆ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅಂದರೆ ಇಬ್ಬರಿಂದ ನಿಮಗೆ 1000 ರುಪೀಸ್ ಇನ್ಕಮು ನೆಕ್ಸ್ಟ್ ಡೇ, ಇವತ್ತು ತಪ್ಪದೆ ನಾಳೆ ನಿಮಗೆ ಬಂದುಬಿಡುತ್ತೆ. ಸೊ ನಿಮ್ಮ ಇನ್ಕಮ್ಗೋಸ್ಕರ 1 ಮಂತ್ ಏನೂ ವೆಯ್ಟ್ ಮಾಡೋಂಗಿಲ್ಲ. ಪರ್ ಡೇ ನೀವು 3000 ಕ್ಯಾಪಿಂಗ್ ಇರುತ್ತೆ. ನೋಡಿ, 3000 ಕ್ಯಾಪಿಂಗ್ ಇರುತ್ತೆ. ಮತ್ತು ಡೈಲಿ ಒಂದು ಸೆಷನ್ ಅಷ್ಟೇ. ಒಂದು ಸೆಷನ್ ಅಂದರೆ 12 AM to 12 AM, ಅಂದರೆ 12 AM ಇಂದ ಹಿಡಿದು ನೈಟ್ 12 AM ಈ ಒಂದು ಸೆಷನ್ ಇರುತ್ತೆ. ಆ ಸೆಷನ್ನಲ್ಲಿ ನೀವು ಜಾಯಿನ್ ಮಾಡಿ ಇನ್ಕಮ್ನ ತೊಗೋಬೋದು. ಓಕೆನಾ ಫ್ರೆಂಡ್ಸ್? ಹಾಗೆಯೇ ಇಲ್ಲಿ ನೋಡಿ, ಮ್ಯಾಚಿಂಗ್ ಇನ್ಕಮ್ ಎಕ್ಸಾಂಪಲ್ 2, ಎಕ್ಸಾಂಪಲ್ 1 ಆಯ್ತಲ್ಲ, ಎಕ್ಸಾಂಪಲ್ 2. ಇಲ್ಲಿ 1 ನಾನು ಹೇಳಿದ್ನಲ್ಲ, 1 PV ಈಕ್ವಲ್ಸ್ ಟು 100 ರುಪೀಸ್ ಅಂತ. ಹಾಗೆ ಓಕೆನಾ ಫ್ರೆಂಡ್ಸ್? ಇಲ್ಲಿ ಎಕ್ಸಾಂಪಲ್ 2 ಬಂದು ಇಲ್ಲಿ ನೀವಿದ್ದೀರಾ, ಒಂದು ಸೈಡು 10 PVs ಆಗಿದೆ, ಇನ್ನೊಂದು ಸೈಡು 25 PVs ಆಗಿದೆ. ಹಾಗಾದರೆ ಮ್ಯಾಚಿಂಗ್ ಎಷ್ಟಾಗ್ತಾ ಇದೆ ಅಂದರೆ 10 PVs ಆಗ್ತಾಯಿದೆ. ರಿಮೈನಿಂಗ್ ಎಷ್ಟಿದೆ? 15 PVs ಇದೆ. ಈ 15 PVs ಏನಾಗುತ್ತೆ, ನೆಕ್ಸ್ಟು ಅದು ಹಾಗೆ ಇರುತ್ತೆ ಲೆಫ್ಟಲ್ಲಿ. ರೈಟಲ್ಲಿ ನೆಕ್ಸ್ಟ್ ಪರ್ಸನ್ನ ನೀವು 10 PVsಗೆ ಅಲ್ಲ 15 PVsಗೆ ನೀವು ಹಾಕಿದಾಗ ಆ ಸೈಡ್ ಈ ಸೈಡ್ ಬೋತ್ ಸೈಡು ಮ್ಯಾಚಿಂಗ್ ಆಗಿ ನಿಮಗೆ ನೆಕ್ಸ್ಟ್ ಇನ್ಕಮು ಬರ್ತಾ ಇರುತ್ತೆ. ಓಕೆನಾ? ಇದೇ ರೀತಿ ನೀವು 15,000 ಪೇಮೆಂಟ್ನ ತೊಗೊಂಡ್ರಿ, ನೀವು ನಿಮ್ಮ ಟೀಮ್ ಕಡೆಯಿಂದ ನೀವು 15,000 ಪೇಮೆಂಟ್ನ ನೀವು ತೊಗೊಂಡಿದ್ದಾದಮೇಲೆ ನಿಮಗೆ ಒಂದು ನೋಡಿ, ಫೇಕ್ ಇಟ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಫೇಕ್ ಇಟ್ ಅಂದರೆ ನೋಡಿ, ಪ್ಯೂರ್ ಆಲೋವೆರಾ ಶಾಂಪು ಇರುತ್ತೆ, ಅದರಲ್ಲಿ ಬಯೋ ಎನರ್ಜಿ ಕಾರ್ಡು, ಆ್ಯಂಟಿ ರೇಡಿಯೇಷನ್ ಕಾರ್ಡು, ಫೇಸ್ ವಾಶು, ಸ್ವೀಟ್, ಈ ರೀತಿ ಒಂದು ಕಿಟ್ ಇರುತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯ ಅಮೌಂಟ್ ಕೊಡೋಂಗಿಲ್ಲ, ನಿಮಗೆ ಫ್ರೀಯಾಗಿ ಈ ಕಂಪ್ನಿ ಕಡೆಯಿಂದ ಒಂದು ಕಿಟ್ ಕೊಡ್ತದೆ. ಯಾಕಂದರೆ ನೀವು 15,000 ಇನ್ಕಮ್ ಏನು ತೊಗೊಂಡಿದ್ದೀರಾ ಅದಕ್ಕೋಸ್ಕರ ಫ್ರೀಯಾಗಿ ನೀವೇನು ಅಡ್ರೆಸ್ ಕೊಡ್ತೀರೋ ಅದಕ್ಕೆ ನಿಮಗೆ ಏನು ಮಾಡ್ತಾರೆ, ಫ್ರೀಯಾಗಿ ನಿಮಗೆ ಆ ಒಂದು ಕಿಟ್ನ ಕಳಿಸ್ತಾರೆ. ಇದೇ ರೀತಿ ನೀವು ಇನ್ಕ್ರಿಮೆಂಟ್ನ ಸಹ ನಿಮಗೆ ಕೊಡ್ತಾರೆ. ಈ ಇನ್ಕ್ರಿಮೆಂಟ್ ಹೇಗಿರುತ್ತೆ ಅಂದರೆ ಎವ್ರಿ ಮಂತ್, ಅಂದರೆ ಈ ಮಂತ್ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಮಂತ್ ಅಂದ್ಕೊಳ್ಳಿ, ಈ ಮಂತು 1ನೇ ತಾರೀಕು ನಿಮಗೆ 1000 ರುಪೀಸ್ ಹಾಕ್ತಾರೆ. ಅದು 31st ನಿಮ್ಮ ಅಕೌಂಟಲ್ಲೇ ಇರುತ್ತೆ. ಎಮರ್ಜೆನ್ಸಿ ಇದ್ದರೆ ಆ ಒಂದು ಅಮೌಂಟನ್ನ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಇಟ್ಟಿರಬೇಕಾಗುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ 31st ಒಳಗಡೆ ಅದನ್ನು ಮತ್ತೆ ಕಂಪ್ನಿಗೆ ರಿಟರ್ನ್ ಕೊಡಬೇಕಾಗುತ್ತೆ. ಮತ್ತು ಅದು ನೆಕ್ಸ್ಟ್ ಮಂತ್ಗೆ, ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ಗೆ ಆ ಒಂದು ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ. ಅದು ಎಮರ್ಜೆನ್ಸಿಗೆ ನೀವು ಯೂಸ್ ಮಾಡಿಕೊಂಡು ಮತ್ತೆ ಕಂಪ್ನಿಗೆ ರಿಟರ್ನ್ ಕೊಡಬೇಕಾಗುತ್ತೆ. ಸೊ ಇದು ಬಂದು ಪೇ ಪೋಸ್ಟ್ಪೇಯ್ಡ್ ಇನ್ಕ್ರಿಮೆಂಟ್. ಇದೊಂಥರ ಹೊಸ ಒಂದು ಇನ್ಕ್ರಿಮೆಂಟು. ಯಾವ ಕಂಪ್ನಿನೂ ಸಹ ಈ ರೀತಿ ಕೊಡ್ತಾಯಿಲ್ಲ ನಿಮಗೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು ಫ್ರಾನ್ಸಿಸ್ ಇನ್ಕಮ್ ಅಂತ. ಫ್ರಾನ್ಸಿಸ್ ಇನ್ಕಮ್ ನೋಡಿ, ನೀವು 15 ಪಿನ್ಸ್ನ ಏನೋ ಬೈ ಮಾಡಿದ್ರೆ ಅಂದರೆ ತೊಗೊಂಡ್ರೆ ನಿಮಗೆ ವಾಟರ್ ಪ್ರೂಫ್ ಶರ್ಟು ಫ್ರೀಯಾಗಿ ಸಿಗುತ್ತೆ. ಅದೇ ರೀತಿ 20 ಪಿನ್ಸ್ನ ನೀವೇನಾದ್ರೂ ಬೈ ಮಾಡಿದ್ರೆ ನಿಮಗೆ ಐರನ್ ಬಾಕ್ಸ್ ಫ್ರೀಯಾಗಿ ಸಿಗುತ್ತೆ. ಅದೇ ರೀತಿ 50 ಪಿನ್ಸ್ನ ನೀವು ಬೈ ಮಾಡಿದ್ರೆ ನಿಮಗೆ ಮಿಕ್ಸರ್ ಗ್ರೈಂಡರ್ ಫ್ರೀಯಾಗಿ ಸಿಗುತ್ತೆ. ಈ ಪಿನ್ಸ್ ಬಗ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಬಗ್ಗೆ. ಇಷ್ಟೆಲ್ಲ ವರ್ಕ್ ಮಾಡಿದ್ದಾದಮೇಲೆ ನಮ್ಮ ಕಂಪ್ನಿಯವರು ನಿಮಗೆ ಅವಾರ್ಡ್ಸ್ ಮತ್ತು ರಿವಾರ್ಡ್ಸು ಸಹ ಕೊಡುತ್ತೆ. ಓಕೆನಾ ಫ್ರೆಂಡ್ಸ್? ಫಸ್ಟು ನೀವು ಸ್ಟಾರ್ ಅವಾರ್ಡ್ ಬೇಕು ಅಂದರೆ ನೀವು ನಿಮ್ಮ ಒಂದು ರೈಟು ಮತ್ತು ಲೆಫ್ಟಲ್ಲಿ ಪೋಸ್ಟ್ಪೇಯ್ಡ್ ಪೇಸ್ ಅಂತ ಇರಬೇಕು. ರೈಟು ಮತ್ತು ಲೆಫ್ಟು 10 ಪೇರ್ಸ್ ಇದ್ದರೆ ಪೇರ್ಸ್ ಇದ್ದರೆ ನಿಮಗೊಂದು ಬಿಸ್ನೆಸ್ ಬ್ಯಾಗು ಫ್ರೀಯಾಗಿ ಸಿಗುತ್ತೆ. ಅದೇ ನಿಮಗೆ ರಿವಾರ್ಡ್. ಗೋಲ್ಡ್ ಸ್ಟಾರ್ ಆದರೆ ಅಂದರೆ 25 ಪೋಸ್ಟ್ಪೇಯ್ಡ್ ಪೇರ್ಸ್ ಆದರೆ ನಿಮಗೊಂದು ಮೊಬೈಲ್ ಫೋನ್ ಸಿಗುತ್ತೆ. ಓಕೆನಾ? ಅದು ಕಂಪನಿ ಕಡೆಯಿಂದ ಫ್ರೀಯಾಗಿ ಕೊಡೋದು.
ಮತ್ತು ಇದೇ ರೀತಿ ಗೋಲ್ಡ್ ಅಸೋಸಿಯೇಟ್ ಇಲ್ಲಿ 70 ಪೇರ್ಸ್ ಇದ್ದರೆ, ಪೋಸ್ಟ್ ಪೇರ್ಸು 70 ಇದ್ದರೆ ನಿಮಗೊಂದು ಬೈಕು ಫ್ರೀಯಾಗಿ ಸಿಗುತ್ತೆ. ಮತ್ತು ಬ್ಲ್ಯಾಕ್ ಗೋಲ್ಡ್ ಇಲ್ಲಿ ರೈಟು ಮತ್ತು ಲೆಫ್ಟು 100 ಮೆಂಬರ್ಸ್ ಇದ್ದರು ಅಂದರೆ ನಿಮಗೊಂದು ಟ್ರಿಪ್ ಇರುತ್ತೆ. ಓಕೆನಾ. ಇದೇ ರೀತಿ ನೋಡಿ, ಕಾರ್ ಇದೆ, ಲಕ್ಸುರಿ ಕಾರು, ಹೋಟೆಲ್ಸ್ ಆಫ್ ಬಿಸ್ನೆಸ್ ಹ್ಯಾಂಡ್ ಓವರು, ಲಕ್ಸುರಿ ಫ್ಲ್ಯಾಟು ಸಹ ಸಿಗುತ್ತೆ ನಿಮಗೆ. ಅದು ಯಾವಾಗ ಫ್ಲ್ಯಾಟು ಸಿಗೋದು ನಿಮಗೆ ಬ್ಲೂ ಡೈಮಂಡ್ ಅಂದರೆ ನಿಮ್ಮ ಅಂಡರಲ್ಲಿ 5000 ಪೋಸ್ಟ್ ಪೇಯ್ಡ್ ಬೇಸ್ ಆದಾಗ. ಹೀಗೆ ವರ್ಲ್ಡ್ ಟೂರ್ ಇದೆ, ಎಲ್ಲನೂ ಇದೆ. ಸೊ ಈ ಒಂದು ಕಂಪನಿಯಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸಹ ಇದೆ. ನಿಮಗೆ ಡೈಲಿ ಕ್ಲೋಸಿಂಗ್ ಇರುತ್ತೆ. ನಾನು ಹೇಳಿದ್ನಲ್ಲ 12 AM ಇಂದ 12 AM ವರೆಗೂ ಸ್ಟಾರ್ಟಿಂಗ್ ಮತ್ತು ಕ್ಲೋಸಿಂಗ್ ಇರುತ್ತೆ. ಮತ್ತು ಇವತ್ತು ಕ್ಲೋಸ್ ಆಯಿತು ಅಂದರೆ ಮತ್ತೆ ನಾಳೆ ಮಾರ್ನಿಂಗ್ 12 AMಗೆ ಸ್ಟಾರ್ಟ್ ಆಗೋದು. ಓಕೆನಾ ಫ್ರೆಂಡ್ಸ್. ಮತ್ತು ಡಿಡಕ್ಷನ್ ಆ್ಯಸ್ ಯೂಶ್ವಲ್ ಎಲ್ಲ ಕಂಪ್ನಿಗಳಲ್ಲೂ ಇನ್ಕಮಲ್ಲಿ ಇಷ್ಟು % ಅಂತ ಡಿಡಕ್ಟ್ ಮಾಡ್ಕೊತಾರೆ. ಹಾಗೆ ನಮ್ಮ ಕಂಪ್ನಿಯಲ್ಲೂ ಸಹ 20% ಅಷ್ಟು ಡಿಡಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1000 ರೂಪೀಸ್ ನೀವು ಇನ್ಕಮ್ಮು ಅಂದರೆ ನೆಕ್ಸ್ಟು 800 ರೂಪೀಸ್ ನಿಮಗೆ ಇನ್ಕಮ್ಮು ಬರುತ್ತೆ 20% ಡಿಡಕ್ಟಾಗಿ, ಈ ರೀತಿ. ಓಕೆನಾ. ಹಾಗೆಯೇ 3rd, 6th, 9th, 12th, 15th, 19th ಪೇಮೆಂಟ್ 50% ಪೇಔಟ್ ವಿಲ್ ಬಿ ಡಿಡಕ್ಟೆಡ್. ಇದು ಹೇಗೆ ಅಂದರೆ, ಇವಾಗ ಫಸ್ಟ್ ಇನ್ಕಮು, ಸೆಕೆಂಡ್ ಇನ್ಕಮ್ ಫುಲ್ಲು ನೀವು ತೊಗೊಂಡಿರ್ತೀರ. ಆ 3rd ಇನ್ಕಮ್ ಇರುತ್ತಲ್ಲ, ಅದರಲ್ಲಿ 3rd ಇನ್ಕಮಲ್ಲಿ 50% ಕಂಪ್ನಿಗೆ ಹೋಗುತ್ತೆ, 50% ನಿಮ್ಮ ಅಕೌಂಟ್ಗೆ ಬರುತ್ತೆ. ಹಾಗೆ 6th ಇನ್ಕಮಲ್ಲೂ ಅಷ್ಟೇ 50% ಒಂದು ಅಮೌಂಟು ಕಂಪ್ನಿಗೆ ಹೋಗುತ್ತೆ, ಇನ್ನು 50% ಅಮೌಂಟು ನಿಮಗೆ ಬರುತ್ತೆ. ಹೀಗೆ ನಿಮಗೆ 6 ಪೇಔಟಲ್ಲಿ 50% ಕಟ್ಟಾಗುತ್ತೆ. ಓಕೆನಾ ಫ್ರೆಂಡ್ಸ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಕಸ್ಟಮರ್ ಕೇರ್ ನಂಬರ್ ಇದೆ, ಆ ಕಸ್ಟಮರ್ ಕೇರ್ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದು. ಓಕೆನಾ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಇದು ಒಂದು ಒಳ್ಳೆ ಬೆಸ್ಟ್ ಕಂಪನಿ. ಯಾವುದೇ ರೀತಿಯೂ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ಲೀಗಲ್ ಕಂಪನಿ, ಇಲ್ಲೀಗಲ್ ಅಂತೂ ಅಲ್ಲವೇ ಅಲ್ಲ. ಇವತ್ತಿದ್ದು ನಾಳೆ ಹೋಗ್ತಕ್ಕಂಥ ಕಂಪನಿ ಅಂತೂ ಅಲ್ಲ. ಲೈಫ್ ಟೈಮು ಇಂಡಿಯಾದಲ್ಲಿ ಇರ್ತಕ್ಕಂಥ ಕಂಪನಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಈ ಕಂಪ್ನಿ ಜಾಯ್ನ್ ಆದರೆ. ವಿಶ್ ಯು ಆಲ್ ದ ಬೆಸ್ಟ್. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.